ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸ್ನೇಹಿತರೆ, ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಿದ್ದು ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಥವಾ ಒಂದು ರಿಸಲ್ಟ್ಸ್ ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರೆ ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಒಂದು ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದರೆ ಬಹಳಷ್ಟು ಒಂದು ಸರ್ಕ್ಯುಲೇಟ್ ಆಗ್ತಿದೆ, ಬಹಳಷ್ಟು ಒಂದು ವೈರಲ್ ಆಗ್ತಿದೆ. ಈ ಒಂದು ನೋಟಿಫಿಕೇಶನ್ ನ ಗಮನಿಸಿರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಬ್ರದರ್ ಈ ಒಂದು ನೋಟಿಸ್ ಅಲ್ಲಿ ಏನು ಒಂದು ಮೆನ್ಷನ್ ಮಾಡಿರುವಂತಹ ಒಂದು ಡೇಟ್ ಗೆ ನಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ ಅಥವಾ ಇಲ್ಲ, ಇದರ ಬಗ್ಗೆ ಕನ್ಫರ್ಮೇಶನ್ ಕೊಡಿ ಬ್ರದರ್ ಅಂತಹ ಬಹಳಷ್ಟು ಒಂದು ಡೌಟ್ಸ್ ಅನ್ನ ತಾವು ಕೇಳಿದಿರಿ. ಸೊ ಬನ್ನಿ, ನಿಮ್ಮ ಒಂದು ಪ್ರತಿ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ತಾವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ಮುಂದುವರಿಸುವ ಮುಂಚೆ ಸ್ನೇಹಿತರೆ ಕ್ಷಮೆ ಇರಲಿ, ಕೆಲವೊಂದು ದಿನಗಳಿಂದ ನಾನು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ ಅನ್ನ ರೆಗ್ಯುಲರ್ ಆಗಿ ಕೊಡಕ್ಕೆ ಆಗಿಲ್ಲ, ಕೆಲವೊಂದು ಕಾರಣಾಂತರಗಳಿಂದ. ಇನ್ನು ಮುಂದೆ ನಿಮ್ಮ ಒಂದು ಪ್ರತಿ ಒಂದು ಅಪ್ಡೇಟ್ ತಮಗೆ ಸಿಗ್ತಾ ಇರುತ್ತೆ. ಅದೇ ರೀತಿಯಾಗಿ ವಿಡಿಯೋ ತಮಗೆ ಯೂಸ್ಫುಲ್ ಆದ್ರೆ ಮಾತ್ರ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸಲು. ತಾವು ಇಲ್ಲಿ ನೋಟಿಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ನೋಟಿಸ್ ಅಲ್ಲಿ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ 15ನೇ ತಾರೀಕು ಅಥವಾ ಒಂದು 15ನೇ ತಾರೀಕು ಮೇಲೆ ಅಂದ್ರೆ ಆನ್ವರ್ಡ್ಸ್ ಅಂದ್ರೆ 15ನೇ ತಾರೀಕು ಮೇಲೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರಂತ ಈ ಒಂದು ನೋಟಿಸ್ ಅಲ್ಲಿ ಏನೋ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ನಿಜವಾಗಿಯೂ ಈ ಒಂದು ಡೇಟ್ ಗೆನೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರ. ಮೊದಲು ತಾವು ಈ ಒಂದು ನೋಟಿಸ್ ಅಥವಾ ಒಂದು ನೋಟಿಫಿಕೇಶನ್ ಒಂದು ಅಫಿಷಿಯಲ್ ಆಗಿ ರಿಲೀಸ್ ಅನ್ನ ಮಾಡಿದಾರ? ಖಂಡಿತವಾಗಿ ಇದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ರಿಲೀಸ್ ಅನ್ನ ಮಾಡಿಲ್ಲ. ನಾನು ಆಲ್ರೆಡಿ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಚೆಕ್ಔಟ್ ಅನ್ನ ಮಾಡಿದೆ. ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟ್ವಿಟರ್ ಹ್ಯಾಂಡಲ್ ಆಗಿರಬಹುದು ಮತ್ತು ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ್ ನ ಮಹಾಸಚಿವರಾಗಿರುವಂತಹ ಎಸ್ ಮಹಾದೇವಯ್ಯ ಕಡೆಯಿಂದ ಏನಾದರೂ ಈ ಒಂದು ಅಪ್ಡೇಟ್ ಅನ್ನ ಬಂದಿದೆಯಾ ಅಂತ ಚೆಕ್ಔಟ್ ಅನ್ನ ಮಾಡಿದೆ. ಯಾವುದೇ ಒಂದು ಕಡೆಯಿಂದನೂ ಕೂಡ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ನೋಟಿಸ್ ಏನಿದೆ ಇದು ಒಂದು ಅಫಿಷಿಯಲ್ ಆಗಿ ಇಲ್ಲ, ಇದು ಒಂದು ಫೇಕ್ ಆಗಿರುವಂತಹ ಒಂದು ನೋಟಿಸ್ ಆಗಿರುತ್ತೆ. ನೋಡಿ, ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಯಾವ ರೀತಿ ಕನ್ಫರ್ಮೇಶನ್ ಮಾಡ್ಕೋಬಹುದು ಅಂದ್ರೆ, ಮೊದಲು ಇಲ್ಲಿ ಅಫಿಷಿಯಲ್ ಆಗಿ ಈ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದಾರ ಅಂದ್ರೆ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಇನ್ನೇ ನಿಮ್ಗೆ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈ ಒಂದು ಡೇಟ್ ಗೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ. ಸೊ ಆ ಒಂದು ಸಂದರ್ಭದಲ್ಲಿ ಮಾತ್ರ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿರ್ಬೋದು, ಟ್ವಿಟರ್ ಹ್ಯಾಂಡಲ್ ಆಗಿರ್ಬೋದು, ಎಸ್ ಮಹಾದೇವಯ್ಯರ ಒಂದು ಕಡೆಯಿಂದ ಅಪ್ಡೇಟ್ ಅನ್ನ ಬಂದ್ರೆ ಮಾತ್ರ ಅದು ಒಂದು 100% ಟ್ರೂ ಆಗಿರುವಂತಹ ಒಂದು ಕನ್ಫರ್ಮೇಶನ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಹಾಗಾದ್ರೆ ಬ್ರದರ್, ನಮ್ಮ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ, ನೋಡಿ ರೀಸೆಂಟ್ ಆಗಿ ಇದೇ ಒಂದು ತಿಂಗಳು 5ನೇ ತಾರೀಕು ಏನಿದೆ ಇದರ ಒಂದು ಲಾಸ್ಟ್ ಡೇಟ್ ಆಗಿತ್ತು ಅಪ್ಲೈ ಅನ್ನ ಮಾಡುವುದಕ್ಕೆ. 8ನೇ ತಾರೀಕು ಏನೋ ಒಂದು ಕೊನೆಯ ಒಂದು ಡೇಟ್ ಆಗಿರುತ್ತೆ ಒಂದು ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡಕ್ಕೆ. ಓಕೆನಾ, ಇನ್ನೂ ಸುಮಾರು 8ರಿಂದ 10 ದಿನನೂ ಕೂಡ ಆಗಿಲ್ಲ. ಸೊ ಆ ಒಂದು ರೀಸನ್ ಇಂದ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಸ್ವಲ್ಪ ಇಲ್ಲಿ ಲೇಟ್ ಅನ್ನ ಮಾಡಬಹುದು. ಲೇಟ್ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಇದೇ ಒಂದು ತಿಂಗಳಲ್ಲಿ ಒಂದು 10ರಿಂದ 15 ದಿನದ ಒಳಗಡೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಈ ತಿಂಗಳು 20ನೇ ತಾರೀಕು ಮೇಲೆ ಯಾವಾಗಾದರೂ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನ್ನೋ ಅಪ್ಡೇಟ್ ಅನ್ನ ಮಾಡಬಹುದು. ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಕೊಡ್ತಾ ಇರ್ತೀನಿ. ಸೊ ಸಾಧ್ಯವಾದಷ್ಟು ಪ್ರತಿ ಒಂದು ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬೇಕು. ಈಸಿಯಾಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ನಾನು ಶೇರ್ ಅನ್ನ ಮಾಡಿರ್ತೀನಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ಬಹಳ ಒಂದು ಯೂಸ್ಫುಲ್ ಆಗುತ್ತೆ. ತಾವು ಮೊದಲು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಾವು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಇಷ್ಟು ಸ್ನೇಹಿತರೆ, ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿಸಲ್ಟ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ, ತಮಗೆ ಯಾವ ಒಂದು ವೇಕೆನ್ಸಿಗಳ ನಿಮಗೆ ಅಪ್ಡೇಟ್ ಅನ್ನ ತಾವು ಬೇಕಿದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಆದಷ್ಟು ಬೇಗ ನಾನು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಓಕೆನಾ? ಸೊ ಇದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಗೋಸ್ಕರ ಫಟಾಫಟ್ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.